ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ. ನಮ್ಮೆಲ್ಲರ ಬಹುದಿನದ ನಿರೀಕ್ಷೆ ವರ್ಗಾವಣೆ ಪ್ರಕ್ರಿಯೆಯು ಈಗಾಗಲೇ ಪ್ರಾರಂಭವಾಗಿದೆ. ಈ ಒಂದು ವಿಡಿಯೋದಲ್ಲಿ ನಾವು ವರ್ಗಾವಣೆಗಾಗಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ಮಾಹಿತಿಗಳ ಅವಶ್ಯಕತೆ ಇದೆ ಎಂಬುದನ್ನು ನಾವು ವಿವರವಾಗಿ ನೋಡೋಣ. ಮೊದಲನೆಯದಾಗಿ ನಾವು ಸ್ಕೂಲ್ ಎಜುಕೇಷನ್ ಒಂದು ವೆಬ್ಸೈಟನ್ನು ಓಪನ್ ಮಾಡಬೇಕು. ಈ ಒಂದು ಹೋಮ್ ಪೇಜ್ನಲ್ಲಿ ನಮಗೆ ನೇರವಾದ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಒಂದು ಟೀಚರ್ ಟ್ರಾನ್ಸ್ಫರ್ ಸಿಸ್ಟಮ್ 2018 ಅಂತ ಇದೆ, ಇದು ಅಪ್ಡೇಟ್ ಆಗುತ್ತೆ. ಈ ಒಂದು ಲಿಂಕನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಟೀಚರ್ ಟ್ರಾನ್ಸ್ಫರ್ ಪ್ರೊಸೆಸಿಂಗ್ ಸಿಸ್ಟಮ್ ಅಂತ. ಇಲ್ಲಿ ನಾವು ಈ ರೀತಿಯ ವಿಭಾಗಗಳನ್ನು ಕಾಣ್ತೀವಿ. ಇನ್ಸ್ಟ್ರಕ್ಷನ್ಸ್, ರಿಕ್ವೆಸ್ಟ್ ಟ್ರಾನ್ಸ್ಫರ್, ಮ್ಯೂಚುವಲ್ ಟ್ರಾನ್ಸ್ಫರ್, ವೀವ್ ಅಪ್ಲಿಕೇಶನ್, ಅಡ್ಮಿನಿಸ್ಟ್ರೇಟರ್ಸ್, ಕಾಂಟ್ಯಾಕ್ಟರ್ಸ್ ಮತ್ತು ಫ್ಲ್ಯಾಶ್ ಡಾಟಾ ಅಂತ ಇದೆ. ಇಲ್ಲಿ ನಾವು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಂತ ನಾವು ಕ್ಲಿಕ್ ಮಾಡಿದಾಗ ಈಗ ಟೀಚರ್ ಟ್ರಾನ್ಸ್ಫರ್ ಸಿಸ್ಟಮ್ 2019ರ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಇನ್ಸ್ಟ್ರಕ್ಷನ್ಸನ್ನು ನಾವು ಕ್ಲಿಯರಾಗಿ ನಾವು ನೋಡಬೇಕು. ಪ್ರಮುಖವಾಗಿ ಇಲ್ಲಿ ಟೀಚರ್ಸ್ ಆರ್ ರಿಕ್ವೆಸ್ಟೆಡ್ ಟು ರೆಫರ್ ಟ್ರಾನ್ಸ್ಫರ್ ಆ್ಯಕ್ಟ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಅಂತ ಒಂದು ಪಾಯಿಂಟನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎರಡನೇದು, ಫಾರ್ ಆಲ್ ಕೈಂಡ್ಸ್ ಆಫ್ ಟ್ರಾನ್ಸ್ಫರ್ TDS ಟೀಚರ್ ಡಾಟಾ ಸಾಫ್ಟ್ವೇರ್ ಈಸ್ ಸೋರ್ಸ್ ಇನ್ಫಾರ್ಮೇಷನ್. ಎರಡನೇದು, ಈಗಾಗಲೇ ನೋ ಡಾಟಾ ಕರೆಕ್ಷನ್ ಮಾಡಿಫಿಕೇಷನ್ ಈಸ್ ಅಲೌಡ್ ಇನ್ ಟೀಚರ್ ಟ್ರಾನ್ಸ್ಫರ್ ಸಿಸ್ಟಮ್. ಯಾವುದೇ ರೀತಿಯ ಒಂದು ಡಾಟಾ ಕರೆಕ್ಷನ್ಗೆ ಅವಕಾಶಗಳೇ ಇಲ್ಲ. ತದನಂತರ ಇನಿಷಿಯಲಿ ಆಲ್ ಲಿಸ್ಟ್ಸ್ ಆರ್ ಪ್ರೊವಿಷನಲ್ ಇನ್ ನೇಚರ್. ಆಮೇಲೆ ಇನಿಷಿಯಲಿ ಟೀಚರ್ ಹ್ಯಾಸ್ ಟು ಸೆಟ್ ಪಾಸ್ವರ್ಡ್ ಯೂಸಿಂಗ್ KJD ನಂಬರ್ ವಿತ್ ದ ಹೆಲ್ಪ್ ಆಫ್ OTP. ಬೇಸಿಕ್ ಡೀಟೇಲ್ಸ್, ಸರ್ವಿಸ್ ಡೀಟೇಲ್ಸ್ ಕ್ಯಾನ್ ಬಿ ವಿವ್ಡ್ ಬಿಫೋರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್. ಜೊತೆಯಲ್ಲಿ ಕ್ಲಿಕ್ ಆನ್ ರಿಕ್ವೆಸ್ಟ್ ಮ್ಯೂಚುವಲ್ ಟ್ರಾನ್ಸ್ಫರ್ ಬಟನ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್. ಕ್ಲಿಕ್ ಆನ್ ವೀವ್ ಅಪ್ಲಿಕೇಶನ್ ಬಟನ್ ಟು ಜನರೇಟ್ ಅಕ್ನಾಲೇಜ್ಮೆಂಟ್. ಈ ರೀತಿ ಒಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಎಂಬ ಒಂದು ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಡಿಸ್ಪ್ಲೇ ಆಗುತ್ತೆ. ಈ ರೀತಿಯ ಒಂದು ಡಿಸ್ಪ್ಲೇನಲ್ಲಿ ನಮ್ಮ KJD ನಂಬರನ್ನು ನಾವು ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ನಾವು ಸೆಟ್ ಪಾಸ್ವರ್ಡ್ ಅಂತ ನಾವು ಬಟನನ್ನು ಕ್ಲಿಕ್ ಮಾಡಬೇಕು. ದಿಸ್ ಇನ್ಕ್ಲೂಡ್ಸ್ ಯುವರ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ಸ್ ಫಾರ್ ವೆಬ್ಸೈಟ್ಸ್ ಅಂತಿದೆ, ನಾಟ್ ನೌ ಅಂತ. ಇಲ್ಲಿ ಯೂಸರ್ KJD ನಂಬರ್, ನಮ್ಮ ಒಂದು KJD ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ತದನಂತರ ಫೋನ್ ನಂಬರ್, ನಮ್ಮ ಒಂದು TDSನಲ್ಲಿ ನಾವು ಯಾವ ಒಂದು ಫೋನ್ ನಂಬರನ್ನು ಕೊಟ್ಟಿರುತ್ತೇವೆ ಆ ಒಂದು ಫೋನ್ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಈ ಒಂದು ಫೋನ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಜನರೇಟ್ OTP ಅಂದಾಗ ನಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಈ OTPಯನ್ನು ನಾವು ಎಂಟ್ರಿ ಮಾಡುವುದರ ಮುಖಾಂತರ ನಾವು ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಈ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿದ ನಂತರ ನಾವು ಈ ಒಂದು ಲಾಗಿನ್ ಪ್ರಕ್ರಿಯೆಯನ್ನು ನಾವು ಮುಂದುವರಿಸಬಹುದು. ಇಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ KJD ನಂಬರನ್ನು ಎಂಟ್ರಿ ಮಾಡಿದ್ದೇನೆ. ನಾನು ಹೊಸದಾಗಿ ಸೆಟ್ ಮಾಡಿರುವಂಥ ಪಾಸ್ವರ್ಡನ್ನು ನಾನು ಎಂಟ್ರಿ ಮಾಡಿದ್ದೇನೆ. ಈಗ ಲಾಗಿನ್ ಆಗಬೇಕು. ನಾವು ಈ ರೀತಿ ಲಾಗಿನ್ ಆದಾಗ ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಒಂದು ಬಾರಿ ನಾವು ಕೂಲಂಕಷವಾಗಿ ನೋಡಬೇಕು. ಇಲ್ಲಿ KJD ನಂಬರ್ ಇದೆ, ನೇಮ್ ಇದೆ, TDS ಡೆಸಿಗ್ನೇಷನ್ ಇದೆ, ಟ್ರಾನ್ಸ್ಫರ್ ಡೆಸಿಗ್ನೇಷನ್, TDS ಸಬ್ಜೆಕ್ಟ್, ಟ್ರಾನ್ಸ್ಫರ್ ಸಬ್ಜೆಕ್ಟ್, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್, ವರ್ಕಿಂಗ್ ಸ್ಕೂಲ್, ಕೆಡರ್ ಟೈಪ್, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್ ಹಾಗೂ ಇಮೇಲ್, ಡೇಟ್ ಆಫ್ ಎಂಟ್ರಿ ಇಂಟು ಪ್ರೆಸೆಂಟ್ ವರ್ಕಿಂಗ್ ಸ್ಕೂಲ್ ಆಫೀಸ್. ಈ ರೀತಿ ಒಂದು ಮಾಹಿತಿಗಳಿದೆ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು ನಾವು ಕೂಲಂಕಷವಾಗಿ ನಾವು ವೀಕ್ಷಣೆಯನ್ನು ಮಾಡಬೇಕು. ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡಬೇಕಾದಲ್ಲಿ TDS ಮುಖಾಂತರ ನಾವು ಈ ಬದಲಾವಣೆಯನ್ನು ನಾವು ಮಾಡಬೇಕಾಗುತ್ತೆ. ತದನಂತರ ಇಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಎಂಬ ಒಂದು ಬಟನ್ ಮೇಲೆ ಪ್ರೆಸ್ ಮಾಡಬೇಕು. ಈ ರೀತಿ ಒಂದು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಒಂದು ಬಟನ್ ಮೇಲೆ ಪ್ರೆಸ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಪರದೆ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ಈ ಒಂದು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ 2019ರ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಓಪನ್ ಆಗಿದೆ ಸ್ನೇಹಿತರೆ. ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು ನೋಟಿಫಿಕೇಷನ್ ಬರ್ತಾ ಇದೆ. ಫಿಲ್ ದ ಕರೆಕ್ಟ್ ಇನ್ಫಾರ್ಮೇಷನ್ ಹೈಲೈಟೆಡ್ ಇನ್ ರೆಡ್ ಕಲರ್ ಆ್ಯಂಡ್ ವೆರಿಫೈ ಬಿಫೋರ್ ಸಬ್ಮಿಟಿಂಗ್ ಅಂತಿದೆ. ಈಗಾಗಲೇ ಈ ಒಂದು ಮಾಹಿತಿಯು TDSನಿಂದ ತೆಗೆದುಕೊಂಡಿರುವುದರಿಂದ ಇಲ್ಲಿ ಯಾವುದೇ ಒಂದು ಮಾಹಿತಿಯ ಬದಲಾವಣೆಗೆ ಅವಕಾಶ ಇಲ್ಲ ಸ್ನೇಹಿತರೆ. ಇಲ್ಲಿ ಕೆಂಪು ಬಣ್ಣದಿಂದ ಹೈಲೈಟ್ ಮಾಡಿರುವಂಥ ಮಾಹಿತಿಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಜೊತೆಯಲ್ಲಿ ಇಲ್ಲಿ ಒಂದು ಸೀನಿಯಾರಿಟಿ ನಂಬರ್ ಹಾಗೂ ಆಪ್ಷನಲ್ ಅಪ್ಡೇಟ್ ಎಟ್ ಡಿಗ್ರಿ ಲೆವೆಲ್, ಈ ಎರಡು ಮಾಹಿತಿಗಳನ್ನು ಇಲ್ಲಿ ನಾವು ಎಂಟ್ರಿ ಮಾಡೋಕ್ಕೆ ಅವಕಾಶ ಇದೆ. ಬಟ್ ಈ ಒಂದು ಮಾಹಿತಿ ಇಲ್ಲಿ ಮ್ಯಾಂಡೇಟರಿ ಇಲ್ಲ. ಈ ಒಂದು ಕೆಂಪು ಹೈಲೈಟೆಡ್ ಇನ್ಫಾರ್ಮೇಷನ್ ಮ್ಯಾರಿಡ್ ಅನ್ಮ್ಯಾರಿಡ್ ಸ್ಟೇಟಸ್ ಇದೆ. ಜೊತೆಯಲ್ಲಿ ಟ್ರಾನ್ಸ್ಫರ್ ಶಾರ್ಟ್ ಫಾರ್ ಅಂತಿದೆ. ವಿತಿನ್ ಯೂನಿಟ್ ಅಂದರೆ ಡಿಸ್ಟ್ರಿಕ್ಟ್ ಒಂದು ಯೂನಿಟ್ ಆಗಿರುತ್ತೆ. ಔಟ್ ಆಫ್ ಡಿವಿಷನ್ನಿಂದ ಔಟ್ ಆಫ್ ಡಿವಿಷನ್ಗೆ ಟ್ರಾನ್ಸ್ಫರ್ ಇಷ್ಟಪಟ್ಟವರು ಈ ಎರಡನೇ ಶಾರ್ಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೂರನೇದು ಔಟ್ ಆಫ್ ಯೂನಿಟ್ ವಿತಿನ್ ಎ ಡಿವಿಷನ್ನಲ್ಲಿ ಔಟ್ ಆಫ್ ಯೂನಿಟ್ ಸೀಕಿಂಗ್. ಈ ಮೂರು ಆಪ್ಷನ್ಗಳಲ್ಲಿ ನಾವು ಆಯ್ಕೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಜೊತೆಯಲ್ಲಿ ಚಾಯ್ಸ್ ಟು ಅಟೆಂಡ್ ಕೌನ್ಸಿಲಿಂಗ್ ಡಿವಿಷನ್ ಅಂತ ಇದೆ.
ಇಲ್ಲಿ ವಿತಿನ್ ಯೂನಿಟನ್ನು ನಾವು ಸೆಲೆಕ್ಟ್ ಮಾಡಿದಾಗ ನಮಗೆ ಇಲ್ಲಿ ಚಾಯ್ಸ್ ಟು ಅಟೆಂಡ್ ಕೌನ್ಸಿಲಿಂಗ್ ಡಿವಿಷನ್ ಒಂದು ಅವಶ್ಯಕತೆ ಬೀಳೋದಿಲ್ಲ. ನಾವು ವರ್ಕ್ ಮಾಡ್ತಿರುವಂಥ ಡಿಸ್ಟಿಕ್ನಲ್ಲಿ ಈ ಒಂದು ಕೌನ್ಸಿಲಿಂಗ್ ಇರುತ್ತೆ. ಇಲ್ಲಿ ನಾವು ಔಟ್ ಆಫ್ ಡಿವಿಷನ್ ಅಂತ ನಾವು ಸೆಲೆಕ್ಟ್ ಮಾಡಿದಾಗ ಈ ಒಂದು ಕೌನ್ಸಿಲಿಂಗ್ ಪ್ಲೇಸ್ ಇಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ಒಂದು ಬಟನ್ನು. ಇಲ್ಲಿ ನಮಗೆ ಬೆಂಗಳೂರು, ಮೈಸೂರು, ಧಾರವಾಡ, ಗುಲ್ಬರ್ಗ ಅಂತ ಡಿವಿಷನ್ ಪ್ಲೇಸಸ್ಗಳನ್ನು ಕೊಟ್ಟಿದ್ದಾರೆ ಕೌನ್ಸಿಲಿಂಗ್ ಪ್ಲೇಸ್ ಸಲುವಾಗಿ. ಜೊತೆಯಲ್ಲಿ ಗ್ರೌಂಡ್ಸ್ ಆಫ್ ಪ್ರಿಯಾರಿಟಿ ಅಂತ ಇದೆ. ಗ್ರೌಂಡ್ಸ್ ಆಫ್ ಪ್ರಿಯಾರಿಟಿ ಅಂತ ನೀವು ಕ್ಲಿಕ್ ಮಾಡಿದಾಗ ನಮಗೆ ಹಲವಾರು ಅಂಶಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಒಂದು ಸ್ಪೆಷಲ್ ಪೋಸ್ಟ್ ಔಟ್ ಗೋಯಿಂಗ್ ಇದೆ. ಓಪನ್ ಹಾರ್ಟ್ ಆಪರೇಷನ್ ಆರ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್, ಟೀಚರ್ ವಿತ್ ಮೋರ್ ದೆನ್ 40% ಡಿಸಬಿಲಿಟಿ, ಫಿಮೇಲ್ ವಿಡೋ ಆರ್ ಡೈವರ್ಸ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್, ಟೀಚರ್ ವಿತ್ ಸ್ಪೌಸ್ ರಿಟೈರ್ಡ್ ಆರ್ ಡಿಸೇಬಲ್ಡ್, ಸೋಲ್ಜರ್ಸ್ ಆಫ್ ಡಿಫೆನ್ಸ್ ಫೋರ್ಸ್ ಅಂತ ಇದೆ. ಟೀಚರ್ ವಿತ್ ಸ್ಪೌಸ್ ವರ್ಕಿಂಗ್ ಸೋಲ್ಜರ್ ಆಫ್ ಡಿಫೆನ್ಸ್ ಫೋರ್ಸಸ್, ಟೀಚರ್ ವಿತ್ ಸ್ಪೌಸ್ ವರ್ಕಿಂಗ್ ಇನ್ ಗೌರ್ಮೆಂಟ್ ಆರ್ PSU or government societies, teacher with spouse working in aided educational institution, pregnant female teachers with child less than 1 year age, other female teachers, elected office bearers, other male teachers. ಈ ಒಂದು ಆಪ್ಷನ್ಸ್ಗಳನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನಾವು ಯಾವ ಪ್ರಿಯಾರಿಟಿ ಮೇಲೆ ನಾವು ಅಪ್ಲಿಕೇಶನ್ ಹಾಕಬೇಕಾಗಿದೆ, ಈ ಒಂದು ಪ್ರಿಯಾರಿಟಿಯನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಈ ಒಂದು ಸದರಿ ಮಾಹಿತಿಯನ್ನು ನಾವು ಫಿಲ್ಅಪ್ ಮಾಡಿದ ಮೇಲೆ ತುಂಬ ಕೇರ್ಫುಲ್ಲಾಗಿ ಒಂದು ಬಾರಿ ಪರಿಶೀಲನೆಯನ್ನು ಮಾಡಿ ಈ ಒಂದು ಸಬ್ಮಿಟ್ ಬಟನ್ನ ನಾವು ಪ್ರೆಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ಗ್ರೌಂಡ್ಸ್ ಆಫ್ ಪ್ರಿಯಾರಿಟಿಯನ್ನು ನಾವು ಸೆಲೆಕ್ಟ್ ಮಾಡಿದಾಗ ಈ ಒಂದು ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಸೆಲೆಕ್ಟ್ ಮಾಡಿದ್ದೀನಿ. ಟರ್ಮಿನಲ್ಲಿ ಇಲ್ ಕೇಸಸ್ ಟೀಚರ್ಸ್ ಆರ್ ಸ್ಪೌಸ್ ಆರ್ ಚೈಲ್ಡ್ ಅಂತ ಇದೆ. ಇಲ್ಲಿ ಸರ್ಟಿಫಿಕೇಟ್ ನಂಬರನ್ನು ಎಂಟ್ರಿ ಮಾಡಬೇಕು. ಜೊತೆಯಲ್ಲಿ ಸರ್ಟಿಫಿಕೇಟ್ ಇಶ್ಯೂಡ್ ಡೇಟ್ ಒಂದಿದೆ. ಜೊತೆಯಲ್ಲಿ ಸರ್ಟಿಫಿಕೇಟ್ ಇಶ್ಯೂಡ್ ಡಿಸ್ಟಿಕ್ ಹಾಗೂ ಅಪ್ಲೋಡ್ ದ ಡಾಕ್ಯುಮೆಂಟ್ಸ್. ಈ ಸರ್ಟಿಫಿಕೇಟ್ಸನ್ನು ನಾವು PDF ಫಾರ್ಮೇಟ್ನಲ್ಲಿ 220 KB ಒಳಗಡೆ ಈ ಒಂದು ಫಾರ್ಮೇಟನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಒಂದು ಫಾರ್ಮೇಟ್ PDF ಹೊರತುಪಡಿಸಿ ಬೇರೆ ಫಾರ್ಮೇಟಲ್ಲಿ ಅಪ್ಲೋಡ್ ಆಗೋದಿಲ್ಲ ಸ್ನೇಹಿತರೆ. ಈ ಎಲ್ಲ ಅಂಶಗಳನ್ನು ಸ್ವಲ್ಪ ನಾವು ಗಮನವಹಿಸಿ ನಮ್ಮ ಒಂದು ಟ್ರಾನ್ಸ್ಫರ್ ಅಪ್ಲಿಕೇಶನನ್ನು ಯಶಸ್ವಿಯಾಗಿ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಮುಖಾಂತರ ಸಲ್ಲಿಸ್ಬೋದು. ಧನ್ಯವಾದಗಳು.